ವೀಕ್ಷೆ ನಮಸ್ಕಾರ. ಕನ್ನಡದ ಶ್ರೇಷ್ಠ ಬರಹಗಾರರಲ್ಲಿ ಪೂರ್ಣಚಂದ್ರ ತೇಜಸ್ವಿಯು ಒಬ್ಬರು. ಕನ್ನಡದ ಶ್ರೇಷ್ಠ ಕಾದಂಬರಿಗಾರರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಪ್ರಮುಖರಾಗಿದ್ದಾರೆ. ಅವರ ಕಾದಂಬರಿಯಲ್ಲಿ ಅತಿ ಹೆಚ್ಚು ಹೆಸರು ಗಳಿಸಿದಂತಹ ಒಂದು ಕಾದಂಬರಿಯಾಗಿದೆ ಜುಗಾರಿ ಕ್ರಾಸ್. ಕನ್ನಡದ ಕಾದಂಬರಿ ಪ್ರಪಂಚದಲ್ಲಿ ಇದೊಂದು ಅಮೋಘವಾದ ಕೃತಿ. ಜುಗಾರಿ ಕ್ರಾಸ್ ಮಲೆನಾಡಿನ ಒಬ್ಬ ಕೃಷಿಕ ದಂಪತಿಗಳ ಸ್ವಾರಸ್ಯಕರ ಕಥೆಯಾಗಿದೆ. ಸಂಪೂರ್ಣ ಕೃತಿಯು ಮಲೆನಾಡಿನ ಆಡುಭಾಷೆಯಲ್ಲಿ ಬರೆಯಲ್ಪಟ್ಟದ್ದಾಗಿದ್ದು ಓದುವವರಿಗೆ ಬಹಳ ಮನೋರಂಜನೆಯನ್ನು ಕೊಡುತ್ತದೆ. ಲೇಖಕರಾದಂತಹ ಪೂರ್ಣಚಂದ್ರ ತೇಜಸ್ವಿಯವರು ಮಲೆನಾಡಿನ ಜೀವನ, ಪರಿಸರ ಹಾಗೂ ಅಲ್ಲಿನ ಕಷ್ಟ ಸುಖಗಳನ್ನು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಕಥೆಯು ಒಂದು ಕಾಲ್ಪನಿಕವಾದರೂ ನೈಜತೆಗೆ ಬಹಳ ಹತ್ತಿರವಾಗಿದೆ. ಮಲೆನಾಡಿನ ದಟ್ಟ ಕಾಡುಗಳಲ್ಲಿ ಬದುಕುತ್ತಿರುವ ಜನರ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಈ ಕೃತಿಯಲ್ಲಿ ಚಿತ್ರೀಕರಿಸಲಾಗಿದೆ. ಈ ಕೃತಿ ಮಲೆನಾಡಿನಲ್ಲಿ ನಡೆಯುತ್ತಿರುವ ಅರಣ್ಯನಾಶದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ದಂಧೆಯ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಇದು ಕಾದಂಬರಿ ಜಗತ್ತಿನಲ್ಲಿ ಒಂದು ದೊಡ್ಡ ಕೃತಿ, ದೊಡ್ಡ ಕೊಡುಗೆ ಎಂದರೆ ತಪ್ಪಾಗಲಾರದು. ಕೇವಲ ಒಂದು ದಿನ, ಇದೊಂದು ಕೇವಲ 24 ಗಂಟೆಗಳ ಅವಧಿಯಲ್ಲಿ ನಡೆಯುತ್ತಿರುವಂತಹ ಒಂದು ಪತ್ತೆದಾರಿ ಕಾದಂಬರಿಯಾಗಿದೆ. ಈ ಘಟನೆ ನಡೆಯುವ ಪ್ರದೇಶ ಮುಖ್ಯವಾಗಿ ಮಂಗಳೂರು, ಬೆಂಗಳೂರು ರಸ್ತೆಯಲ್ಲಿ ಇರುವಂತಹ ಜುಗಾರಿ ಕ್ರಾಸ್ ಮತ್ತು ದೇವಪುರಗಳಲ್ಲಾಗಿದೆ. ಕಾದಂಬರಿಯಲ್ಲಿ ರಹಸ್ಯವಾಗಿ ನಡೆಯುವ ಅಪರಾಧ ಪ್ರಕರಣಗಳು ಒಂದು ಕಥೆಯಾದರೆ, ಪತ್ತೆದಾರ ಅವುಗಳನ್ನು ಬಯಲಿಗೆಳೆಯುವ ಆಚಾರ ಮತ್ತು ದಂಧೆಗಳನ್ನು ಬಯಲಿಗೆಳೆಯುವುದು ಕೂಡ ಇನ್ನೊಂದು ಮಗ್ಗುಲಲ್ಲಿ ಈ ಕಾದಂಬರಿಯಲ್ಲಿ ವಿಶ್ಲೇಷಿಸಲಾಗಿದೆ. ಇಲ್ಲಿ ಪ್ರಯಾಣ ಮಾಡುವ ಸುರೇಶ ಮತ್ತು ಗೌರಿಯ ಒಂದು ದಿನದ ಅನುಭವ ಓದುನಿಗೆ ಒಂದು ಯುಗದ ಅನುಭವಗಳನ್ನು ಉಂಟು ಮಾಡುತ್ತದೆ. ಇದೊಂದು ಉತ್ತಮ ಕಾದಂಬರಿಯಾಗಿದೆ. ಏಲಕ್ಕಿಯ ಮೂಟೆಯನ್ನು ಮಾರಲು ಬಸ್ಸಿನಲ್ಲಿ ಸಾಗಿಸುವಾಗ ಸುರೇಶ ಗೌರಿಯವರು ತಮಗೆ ಗೊತ್ತಿಲ್ಲದಂತೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಭೂಗತ ಜಗತ್ತಿನ ಚಕ್ರವ್ಯೂಹದೊಳಗೆ ಸಿಲುಕಿಕೊಳ್ಳುವಂತಹ ಮತ್ತು ಕೊನೆಗೆ ಅದರಿಂದ ಬಹಳ ಜಾಗರೂಕತೆಯಿಂದ ಅಥವಾ ತಮ್ಮ ಗೆಳೆಯನ ಸಹಕಾರದಿಂದ ಪಾರಾಗುವಂತಹ ಒಂದು ರಹಸ್ಯಮಯವಾದಂತಹ ಒಂದು ಕುತೂಹಲಕಾರಿಯಾದಂತಹ ಒಂದು ಕಥೆಯಾಗಿದೆ, ಒಂದು ಕಾದಂಬರಿಯಾಗಿದೆ. ಹಾಗೆ ನೋಡಿದರೆ ಇದು ಸಾಹಸ ಕಥೆಯಾಗಿದೆ. ಈ ಇವರಿಬ್ಬರ ಜೀವನದ ಜೊತೆಗೆ ಹಲವಾರು ಕಥೆಗಳು ಇದರೊಂದಿಗೆ ಜೋಡಣೆಯಾಗುತ್ತದೆ. ಈ ಮಲೆನಾಡಿನಲ್ಲಿ ಕಾಡಿನ ನಾಶ ಹೇಗೆ ಪ್ರಾರಂಭವಾಗಿತ್ತು, ಇಲ್ಲಿ ಕಲ್ಲರ ಹಾವಳಿ ಹೇಗೆ ಹೆಚ್ಚಾಯಿತು, ಇದರಲ್ಲಿ ಇರುವಂತಹ ರಾಜಕೀಯದವರ ನಂಟು ಇತ್ಯಾದಿ ವಿಷಯಗಳು ಬಹಳ ಉದ್ದಕ್ಕೆ ಇದರಲ್ಲಿ ಚರ್ಚಿಸುತ್ತಾ ಹೋಗುತ್ತದೆ. ಒಂದು ಮಗ್ಗುಲಿನಲ್ಲಿ ಓದಿ ಮುಗಿಸಿಕೊಳ್ಳಲು ಸಾಧ್ಯವಾಗುವಂತಹ ಒಂದು ರೋಚಕವಾದ ಅನುಭವವನ್ನು ನೀಡುವಂತಹ ಒಂದು ಕಥೆಯಾಗಿದೆ ಜುಗಾರಿ ಕ್ರಾಸ್. ಜುಗಾರಿ ಕ್ರಾಸ್ ಕಾದಂಬರಿಯ ಮೊದಲ ಭಾಗ ಅಮೂರ್ತವಾದ ಭೂಗತ ಜಗತ್ತಿನ ಸ್ವರೂಪವನ್ನು ಪರಿಚಯ ಮಾಡಿಕೊಟ್ಟರೆ, ಎರಡನೆಯ ಭಾಗದಲ್ಲಿ ಸುರೇಶ್ ಮತ್ತು ಗೌರಿಯ ಅವರಲ್ಲಿ ಸಿಕ್ಕಿ ತಪ್ಪಿಸಿಕೊಳ್ಳಲು ಹೆಣಗಾಡುತ್ತಿರುವ ಅವರು ಭೂಗತ ಜಗತ್ತಿನೊಳಗೆ ಸಿಕ್ಕಿ ಅದರಿಂದ ತಪ್ಪಿಸಿಕೊಳ್ಳಲು ಹೆಣಗಾಡುತ್ತಿರುವ ಒಂದು ಕಥೆಯಾಗಿದೆ. ಈ ಹೆಣಗಾಟದಲ್ಲಿ ಮನ್ಮಥ, ಬೀಡಾ ಸ್ಟಾಲ್ನ ಶೇಷಪ್ಪ, ಸುರೇಶನ ಸಹಪಾಠಿ ರಾಜಪ್ಪ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತಾರೆ, ಸೇರಿಕೊಳ್ಳುತ್ತಾರೆ. ಭೂಗತ ಜಗತ್ತೆಂದರೆ ಕೊಲೆ ಮಾಡುವುದು ಅಥವಾ ಕೊಲೆಯಾಗುವುದು ಅಥವಾ ಅನಾಹುತಕ್ಕೆ ಬಲಿಯಾಗುವುದು, ಇವೆರಡರ ನಡುವೆ ಅದರ ಅಸ್ತಿತ್ವ ಮತ್ತು ಉಳಿವಿನ ಪ್ರಶ್ನೆಯಾಗಿರುತ್ತದೆ. ಮತ್ತು ಈ ಭೂಗತ ಜಗತ್ತಿನ ಅನಾವರಣಗೊಳಿಸುವುದು ಕೂಡ ಒಂದು ಸಾಹಸಯುತವಾದಂತಹ ಒಂದು ಸನ್ನಿವೇಶವನ್ನು ಈ ಜುಗಾರಿ ಕ್ರಾಸ್ ಕಾದಂಬರಿ ವಿಶ್ಲೇಷಿಸುತ್ತದೆ. ವಿಶೇಷವಾಗಿ ಈ ಕಥೆಯಲ್ಲಿ ತೇಜಸ್ವಿಯವರು ವ್ಯಕ್ತ ಮಾಡುವುದು ಕಾಲದಂಧೆಯಲ್ಲಿ ಅಥವಾ ಭೂಗತ ಜಗತ್ತಿನೊಳಗೆ ಪ್ರತಿಯೊಬ್ಬ ವ್ಯಕ್ತಿ ತಿಳಿದೋ ಅಥವಾ ತಿಳಿಯದೆಯೋ ಭಾಗಿದಾರರಾಗುತ್ತಾನೆ ಅಥವಾ ಅದಕ್ಕೆ ಬಲಿಯಾಗುತ್ತಾನೆ ಅಥವಾ ಅದರ ಉರುಳಿಗೆ, ಅದರ ಚಕ್ರವ್ಯೂಹದಲ್ಲಿ ಸಿಲುಕಿಕೊಳ್ಳುತ್ತಾನೆ ಎಂಬುದನ್ನು ಒಂದಲ್ಲ ಒಂದು ರೀತಿಯಲ್ಲಿ
ಈ ವ್ಯಾಪಾರ ಮಾಡುವವರಿರ್ಬೋದು, ಕೆಲಸ ಮಾಡುವವರಿರ್ಬೋದು, ತಮ್ಮ ದೈನಂದಿನ ಜೀವನದಲ್ಲಿ ಇಂತಹ ಕಾಲದಂದೇ ಅಥವಾ ಭೂಗತ ಜಗತ್ತಿನೊಳಗೆ ಸಿಕ್ಕಿಕೊಂಡು ತಮ್ಮ ಜೀವನವನ್ನು ದೂಡುತ್ತಿರುತ್ತಾರೆ ಎಂಬುದಕ್ಕೆ ಈ ಕಾದಂಬರಿಯು ಸ್ಪಷ್ಟವಾದ ವಿವರಣೆಯನ್ನು, ಸ್ಪಷ್ಟವಾದ ಕಥೆಯನ್ನು, ಸ್ಪಷ್ಟವಾದ ಕಾರಣಗಳನ್ನು ಇದರಲ್ಲಿ ಕೊಡುತ್ತದೆ. ಮೂಕಿ ದಾವಮ್ಮನ ಮಗಳು ಹೂವಿನ ಮಾಲೆಗಳನ್ನು ಮಾರುತ್ತಿರುವಾಗ ದೌಲತರಾಮ ಅವಳಿಗೆ 10 ರೂಪಾಯಿ ನೋಟು ಕೊಟ್ಟು ಅವಳನ್ನು ಅಲ್ಲಿಂದ ಸಾಗ ಹಾಕುವುದು, ತಾವು ಮಾಡುವ ಕೃತ್ಯಕ್ಕೆ ಅಡ್ಡಲಾಗಿದ್ದಾಳೆಂಬ ಕಲ್ಪನೆ ಅವರಿಗೆ ಅದರಲ್ಲಿ ಸಿಗುತ್ತದೆ. ಅವಳು ತನಗೆ ಗೊತ್ತಿಲ್ಲದೆ ಬಂದು ಅಪರಾಧದ ಕೃತ್ಯಕ್ಕೆ ಅಡ್ಡಲಾಗಿ ನಿಂತಿರುವುದಕ್ಕೆ ಅವಳೇ ತಪ್ಪು ಎಂಬುವ ಒಂದು ಕಲ್ಪನೆ ಅವರಲ್ಲಿ ಮೂಡುತ್ತದೆ. ಸುರೇಶ ಗೌರಿಯವರು ಕೂಡ ಅವಳಂತೆ ತಮಗೆ ಅರಿವಾಗದಂತೆ ಅಪರಾಧದ ವಿರುದ್ಧ ನಿಂತಿದ್ದಾರೆ ಎಂಬುವ ಭಾವನೆಯು ಕೂಡ ಅವರಲ್ಲಿ ಮೂಡುತ್ತದೆ. ಈ ಅಪರಾಧಗಳ ಲೋಕದ ಅನಾವರಣವನ್ನು ಪತ್ತೆದಾರನಾದ ರಾಜಪ್ಪ ಮಾಡಲು ಹೋಗುತ್ತಾನೆ ಎಂಬುದು ಈ ಜುಗಾರಿ ಕ್ರಾಸ್ನ ಇನ್ನೊಂದು ಮೊಗ್ಗಲು. ಹಳೆಯ ಕಾವ್ಯದ ಕಡತ, ಸಹ್ಯಾದ್ರಿ ಶಿಖರವೊಂದರಲ್ಲಿ ಕೆಂಪು ರತ್ನಗಳಿರುವಂತಹ ಮಾಹಿತಿಯ ಸುಳಿವು, ಭೂಗತ ಜಗತ್ತಿನ ಅನಾವರಣ ಈ ಕಾದಂಬರಿಯಲ್ಲಿ ವಿವರಿಸಲಾಗುತ್ತದೆ. ಒಟ್ಟಿನಲ್ಲಿ ಜುಗಾರಿ ಕ್ರಾಸ್ ಎಂಬ ಈ ಪತ್ತೆದಾರಿ ಕಾದಂಬರಿಯು ಅಂತರ್ಗತವಾಗಿರುವ ಸಾಹಸದ ಕಥೆಯನ್ನು ಬಹಳ ಮಾರ್ಮಿಕವಾಗಿ ಬಿಚ್ಚಿಡುತ್ತದೆ. ಓದುಗರಿಗೆ ಹೊಸ ಅನುಭವವನ್ನು ನೀಡುವ, ಹೊಸ ಖುಷಿಯನ್ನು ನೀಡುವ, ಹೊಸ ಮಾಹಿತಿಯನ್ನು ನೀಡುವಂತಹ ಒಂದು ಪುಸ್ತಕ. ಈ ಪುಸ್ತಕವನ್ನು ಇಷ್ಟರವರೆಗೆ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಓದದಿದ್ದರೆ ಖಂಡಿತವಾಗಿ ಓದಬೇಕು. ಇದೊಂದು ಬ್ರಹ್ಮಾಂಡ ಜ್ಞಾನವನ್ನು ನೀಡುವಂತಹ ಅಮೂಲ್ಯವಾದ ಒಂದು ಗ್ರಂಥವಾಗಿದೆ. ಈ ಗ್ರಂಥವು ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಭಾಷಾ ಲೋಕಕ್ಕೆ ಕೊಡುಗೆಯಾಗಿ ನಾವು ಗಣಿಸಬಹುದು. ಈ ಪುಸ್ತಕವನ್ನು ಬರೆದಂತಹ ಪೂರ್ಣಚಂದ್ರ ತೇಜಸ್ವಿಯವರಿಗೆ ನಮನಗಳು. ಈ ಪುಸ್ತಕವನ್ನು ಓದದಿದ್ದರೆ ಖಂಡಿತವಾಗಿಯೂ ಓದಲೇಬೇಕು ಎಂದು ನಾನು ಮನವಿ ಮಾಡುತ್ತಾ, ಈ ವಿಮರ್ಶೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಇತರರಿಗೂ ಕೂಡ ಹಂಚಿಕೊಳ್ಳಿ ಎಂದು